ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಬೆಳಗ್ಗೆ ಟಿಫನ್ಗೆ ಪೊಂಗಲ್ ಮಾಡ್ತಾಯಿದ್ದೀನಿ, ಹಾಗೆ ಇಡ್ಲಿ ಮಾಡಿ ಬೇಳೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಅವರೆಕಾಯಿ, ಕಡಲೆಕಾಯಿ ಹಾಗೆ ಗೆಣಸು ಕೂಡ ಬೇಯಿಸೋದಕ್ಕಿಟ್ಟಿದ್ದೆ. ಮನೆ ಕೆಲಸಗಳೆಲ್ಲ ಬೇಗನೆ ಆಯಿತು, ಸ್ನಾನ ಎಲ್ಲ ಆಯಿತು. ಆದರೆ ಮನೇಲಿ ಪೂಜೆ ಮಾಡೋ ಹಾಗಿರಲಿಲ್ಲ. ನಮ್ಮ ರಿಲೇಟಿವ್ ಒಬ್ಬರು ತೀರೋಗಿದ್ರು. ಅವ್ರದ್ದು ಇವತ್ತಿಗೆ 5ನೇ ದಿನ ಆಗಿದ್ದರಿಂದ ಸೂತ್ಕ ಏನೂ ತೊಗೊಂಡಿರಲಿಲ್ಲ. ಹಾಗಾಗಿ ಮನೇಲಿ ಪೂಜೆ ಏನೂ ಮಾಡ್ತಾಯಿಲ್ಲ. ಇನ್ನು ಹಬ್ಬ ಅಂತೂ ಮಾಡ್ತಾಯಿಲ್ಲ, ಅಟ್ಲೀಸ್ಟು ಮನೇಲಿ ಮಕ್ಳಿಗಾರು ಇದೆಲ್ಲ ಮಾಡಿಕೊಡ್ಬೇಕಲ್ಲ, ಕಡಲೆಕಾಯಿ ಬೇಯಿಸ್ಕೊಡೋದು ಅದೆಲ್ಲ ಮಾಡಲೇಬೇಕು. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ವರ್ಷದ ಮೊದಲನೇ ಹಬ್ಬ ಈ ರೀತಿ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭ ಅಲ್ವಾ, ಒಂದೊಂದು ಸರಿ ಒಂದೊಂದು ರೀತಿ ಇರುತ್ತೆ. ಸೊ ಈ ರೀತಿ ಇತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ. ಸೊ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.